ಸಂಪುಟ ಸಂಕಟವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ, ಆಗ್ತಾ ಇಲ್ಲ. 1.5 ತಿಂಗಳಾಯ್ತು, ಉಳ್ಕೊಂಡಿರೋದು ಎಲೆಕ್ಷನ್ಗೆ 1.5 ವರ್ಷ ಮಾತ್ರ. ಖಾತೆಗಳನ್ನೇ ಕೊಟ್ಟಿಲ್ಲ ಅಂದ್ರೆ, ಮಂತ್ರಿಗಿರಿನೇ ಹಂಚ್ಕೊಂಡಿಲ್ಲ ಅಂದ್ರೆ ಆಡಳಿತ ನಡೆಸೋದು ಹೆಂಗೆ ಅಂತ ಜನ ಕೇಳ್ತಾ ಇದ್ದಾರೆ. ಬಿಜೆಪಿ ಅವ್ರು ನೀವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ. ಅಲ್ಲ, ಇವತ್ತು ಕಾಂಗ್ರೆಸ್ ಉಳಿಗಾಲ ಇಲ್ದಿರ್ತಕ್ಕಂಥ ಒಂದು ಪಕ್ಷ. ಈ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕಂತ ಕಾಯ್ತಾ ಇರೋರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಈ ಅಧಿಕಾರ ಇರಬಾರ್ದು, ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡಿರ್ತಕ್ಕಂಥವ್ರು ಮೊದಲನೇ ವ್ಯಕ್ತಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಅಧಿಕಾರ ಬಿಡಬೇಕಾದ್ರೆ ಬಹಳ ನೊಂದು ಕಣ್ಣೀರ್ ಹಾಕೊಂಡು ಬಿಟ್ರು ಈಚೆಗೆ. ಇಲ್ಲ ಕಣ್ಣೀರ್ ಹಾಕಿದ್ರು, ಕಣ್ಣೀರ್ ಹಾಕಿದ್ರು ನಾವು ಕಂಡಿದ್ದೀವಿ, ಟಿವಿಗಳಲ್ಲಿ ನೋಡಿದ್ದೇವೆ. ನೀವು ಸೂಕ್ಷ್ಮದರ್ಶಕ, ಈಗ ನಾವು ಸೂಕ್ಷ್ಮದರ್ಶಕ ಮಾತಾಡ್ತೀವಿ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ತಾನು, ನೀವೇನೋ ನಮ್ಮ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಮಾತಾಡಕ್ ಹೆಂಗ್ ಬೇಕು ಮಾತಾಡ್ಬೇಕಲ್ಲ. ಯಡಿಯೂರಪ್ಪ ಬಿಟ್ರು ನಾವು ನಮ್ಮ ಸರ್ಕಾರ, ನಮ್ದೇ ರಾಜ್ಯ, ನಮ್ಮ ಪಕ್ಷ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಎಷ್ಟು ಸತಾಯಿಸಿದ್ರು ಸಿದ್ದರಾಮಯ್ಯನವರು. ಇವತ್ತಿಂದ ಕೊರಗಿನಿಂದ ಇದ್ದೀರಾ ನೀವು ಇವಾಗ. ನೀವು ಸಮಯ ಬಂದಾಗ ಮಾತಾಡ್ಕೊಳ್ಳಿ. ನನಗೆ ಕೇಳಿದಾಗ ನನ್ನ ಅಭಿಪ್ರಾಯ ಪೂರ್ಣವಾಗಿ ಹೇಳೋದು, ಆಮೇಲೆ ನೀವು ಮಾಡಿ. ನಿಮ್ಗೂ ಟ್ಯಾಂಕ್ ಕೊಡೋದು ನಮಗೂ ಗೊತ್ತು, ಟ್ಯಾಂಕ್ ಕೊಡ್ತೀವಿ. ಕಾಂಗ್ರೆಸ್ ಅವ್ರು ಏನಂತ, ಕಾಂಗ್ರೆಸ್ ಅವರು ರಾಜ್ಯವನ್ನ ಬರ್ಬಾದ್ ಮಾಡ್ಬಿಟ್ರು. ಇವತ್ತು ರಾಜ್ಯದಲ್ಲಿ ಬರಗಾಲ ಎದುರಿಸ್ತಾ ಇದೆ. 40-50 MLA ಅಲ್ಲಿ ಕೂತಿದ್ದಾರೆ ಡೆಲ್ಲಿನಲ್ಲಿ. ನಿನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಅಲ್ಲಿ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಧರಣಿ ಮಾಡ್ತಾರೆ. ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ಇಲ್ಲಿ 1 ವರ್ಷದಿಂದ ಧರಣಿ ಮಾಡ್ತಾ ಇರ್ತಕ್ಕಂಥ ಬಿಡದಿ ಜನಕ್ಕೆ ಏನ್ ಪರಿಹಾರ ಕೊಟ್ರು? ಅವ್ರನ್ನ ಲಾಟ್ರಿ ಚಾರ್ಜ್ ಮಾಡ್ತೀರಿ, ಹೊಡೆಸ್ತೀರಿ, ಕೇಸ್ ಹಾಕ್ತೀರಿ, ಜೈಲ್ ಕಳಿಸ್ತೀರಿ. ಇವತ್ತು ನಿಮ್ಮ ಸರ್ಕಾರ ಉಳ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕು? ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕು. ಕೇಂದ್ರದಲ್ಲಿ ನೋಡ್ಕೊಳ್ಳೋ ಕೆಲಸ, ಕೇಂದ್ರದಲ್ಲಿ ಬೇಕಾದಷ್ಟು ರಾಜಕೀಯ ಪಕ್ಷಗಳಿದಾವಲ್ಲಿ. ತುಕಡೆ ಗ್ಯಾಂಗ್ಗಳೆಲ್ಲ ಸೇರ್ಕೊಂಡ್ಬಿಡೋದು ಅಲ್ಲಿ. ತುಕಡೆ ಗ್ಯಾಂಗ್ಗಳು ಸೇರ್ಕೊಂಡು ತುಕಡೆ ಆಟಗಳಾಡ್ತಾರೆ. ನೀವು ಅದನ್ನ ಗಮನಿಸಿದೆ. ಇಲ್ಲಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಲ್ಲಿರ್ತಕ್ಕಂಥವ್ರು. ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾ ಇದ್ರು, ಇವತ್ತು ಡೆಲ್ಲಿನಲ್ಲಿ ಕಲ್ಲು ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾ ಇದ್ದಂತ ಜನ ಅವರೆಲ್ಲ ಬಂದು ಇಲ್ಲಿ ಕಲ್ಲು ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ನಿಮ್ಗೆ ಆಗ್ಬೇಕು. ಕಾಂಗ್ರೆಸ್ ಒಬ್ಬ ರಾಜ್ಯದ ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕ ಇವತ್ತು ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ದಾರೆ? ರಾಹುಲ್ ಗಾಂಧಿ ಒಂದು ಸಿಸ್ಟಮ್ ಬೇಡವಾ? ಸಿಸ್ಟಮ್ ಇಲ್ಲದೆ ಒಪ್ಕೋಬೇಕ ನಾವು? ಅಲ್ಲ, ನಿಧಾನಕ್ಕೆ ಮಾತಾಡೋದಲ್ಲ, ಮಧ್ಯದಲ್ಲಿ ಮಾತಾಡಕ್ ಬರ್ತಿರಲ್ಲ. ಹೆಣ್ಮಗಳು ಗೌರವ ಕೊಡ್ತೀನಿ ನಿಮ್ಗೆ ಹಂಗಂತ ಕಲ್ಲೂರಿ ಕೇಳಿದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಲೂರಿ ಒಂದು ಸಿದ್ದರಾಮಯ್ಯ ಅವರು ಕಣ್ಣೀರ್ ಹಾಕೊಂಡು ಕೆಳಗಿಳಿದ್ರು ಅಂದ್ರೆ, ನನಗೆ ಸಿದ್ದರಾಮಯ್ಯ ಅವರು ಕಣ್ಣೀರ್ ಹಾಕಿದ್ ಕಾಣಿಸ್ಲಿಲ್ಲ, ಬಟ್ ಯಡಿಯೂರಪ್ಪ ಅವ್ರು ಕಣ್ಣೀರ್ ಹಾಕೊಂಡು ನೊಂದು ಕೆಳಗಿಳಿದಿದ್ ನೋಡಿದೆ. ಎರಡನೇದು ಏನಂತ ಹೇಳಿದ್ರಿ, ಆಡಳಿತ ಯಂತ್ರ ಕುಸಿದೋಗಿದೆ. ಒಪ್ಕೊಳ್ಬೇಕು ಸರ್, ಉಸ್ತುವಾರಿ ಸಚಿವರುಗಳಿಲ್ಲ, ಕೃಷಿ ಮಂತ್ರಿ ಇಲ್ಲ, ಶಿಕ್ಷಣ ಮಂತ್ರಿ ಇಲ್ಲ, ಅದನ್ನ ಪ್ರಶ್ನೆ ಮಾಡಿ ನೀವು. ಆಮೇಲೆ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ್ಲೂ ಅಷ್ಟೇ 3-4 ತಿಂಗಳು ಸಚಿವ ಸಂಪುಟ ಅನ್ನೋದೇ ಇರಲಿಲ್ಲ. ಒಬ್ಬರೇ ಕಾಲಿಗೆ ಚಕ್ರ ಕಟ್ಕೊಂಡು, ಅದರಲ್ಲೂ ಬರಗಾಲ ಟೈಮ್ನಲ್ಲಿ ಓಡಾಡ್ಬಿಟ್ರು, ಪ್ರವಾಹದ ಟೈಮಲ್ಲಿ ಓಡಾಡಿದ್ರು. ಸಾರಿ, ಬರಗಾಲ ಇರ್ಲಿಲ್ಲ ಅವಾಗ. ನೀವು ಆ ಪ್ರಶ್ನೆ ಮಾಡ್ಬಿಟ್ರೆ ಈಗಲೂ 1-1.5 ತಿಂಗಳಾಗಿದೆ. ಈಗ ಹಿಂದೆ ಧರ್ಮಸ್ಥಳದಲ್ಲಿ ಕೂತ್ಕೊಂಡು, ಆರೋಗ್ಯ ಧಾಮದಲ್ಲಿ ಕೂತ್ಕೊಂಡು ಓಡ್ರೋ 17 ಜನ ಅಂತ ಓಡಿಸಿದ್ದೆ ಯಾರು? ಇದೇ ಸಿದ್ದರಾಮಯ್ಯನವರು. ಈ ಸರ್ಕಾರ ಬೀಳ್ಸೋದಕ್ಕೂ ಕೇರಳದಲ್ಲಿ ಕೂತ್ಕೊಂಡು ರೆಡಿ ಮಾಡಿದ್ದಾರೆ ಒಂದು ಟೀಮ್. ಈಗ ಮಂತ್ರಿ ಮಂಡಳಿ ವಿಸ್ತರಣೆ ಮಾಡ್ಲಿ ಇವರು. 1 ತಿಂಗಳ ಸರ್ಕಾರ ಬಿದ್ದೋಗ್ತದೆ. 1 ತಿಂಗಳು, ಬಹಳ ದಿನ ಬೇಕಾಗಿಲ್ಲ. 1 ತಿಂಗಳು ಸಾಕು. ರಾಮ್ ಅವರೇ, ಸರ್ಕಾರ ಬೀಳ್ಸೋದ್ರಲ್ಲಿ ಪಂಟ್ರು ಅಂತ ಅನ್ಸ್ಕೊಂಡವ್ರು ಯಾರಲ್ಲಿ? ಬಿಜೆಪಿ ಅವರು. ಸಿದ್ದರಾಮಯ್ಯನವರು ಅವರ ಶಿಷ್ಯರನ್ನ ಕಾಂಗ್ರೆಸ್ ಇಂದ JDS ರಾಜೀನಾಮೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲಿ ಕಳ್ಸಿದ್ರು? ಅವ್ರು ಬಂದ್ರು, ತಗೊಂತೀವಿ ನಾವು. ಮಾತಾಡಿ. ಚೀನಾರಾಮ್ ಅವರು ಯಾವತ್ತು ಖಾಲಿ ಕೊಡ ಅನ್ನೋದನ್ನು ಮತ್ತೆ ಅವತ್ತು ಶೋಭಾ ಕರಂದ್ಲಾಜೆ ಅವರು ಹೋದಾಗ ಇವಾಗ ನಾನು ಮಾತಾಡ್ತೀನಿ, ಅವರನ್ನು
ದೇವರ ದುಡ್ಡನ್ನು ಕದ್ದವ್ರು ನೀವು. ಅರೆ, ಅದಕ್ಕೆ ತನಿಖೆ ಆಗ್ತಾ ಇದೆ. ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತದೆ ಬಿಡಿ. ಅದ್ರ ಬಗ್ಗೆ ನೀವೇನ್ ಮಾತಾಡ್ಬೇಕಾಗಿಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ಈಗಾಗಲೇ ತನಿಖೆ ಸ್ಟಾರ್ಟ್ ಆಗಿದೆ. ಇವತ್ತು ಏನೇನು ಮಾಡ್ತಾ ಇದ್ದೀರಾ? ರಾಜ್ಯದ ಅಭಿವೃದ್ಧಿ ಆಗಿಲ್ಲ, ರಾಜ್ಯದ ಪರಿಸ್ಥಿತಿಗಳನ್ನ ಸರಿ ಮಾಡ್ಬೇಕಂತ ಕರ್ತವ್ಯ ಇರ್ತಕ್ಕಂಥ ಕರ್ತವ್ಯ ಭ್ರಷ್ಟರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರೋದಕ್ಕೆ ಬರಗಾಲ ಇದೆ. 5,000ಕ್ಕಿಂತಲೂ ಹೆಚ್ಚಿನ ಕೆರೆಗಳು ಒಂದ್ ಹನಿ ನೀರಿಲ್ಲದೆ ಒಣಗೋಗಿದೆ. ಜಿಲ್ಲಾ ಪ್ರವಾಸ ಮಾಡಕ್ ಅವರಲ್ಲಿ ಯಾರೂ ಇಲ್ಲ. ವಿಪಕ್ಷದವರಾಗಿ ನೀವೇನ್ ಮಾಡ್ಬೇಕಿತ್ತು? ನೀವೊಂದು ಟೀಮ್ ಮಾಡ್ಕೊಂಡು ಬರ ಪ್ರವಾಸ ಅಂತ ಮಾಡ್ಬೇಕಿತ್ತು. ಕೇಂದ್ರದಿಂದ ಪರಿಹಾರ ಕೊಡ್ಸಿ ಕ್ಯಾಕರ್ಸ್ ಮಕ ಕುಗಿಸ್ಬೇಕಿತ್ತು ಇವ್ರಿಗೆ. ನೀವೇನ್ ಮಾಡ್ತಾ ಇದ್ದೀರಾ? ಅಜ್ಜಿನೇ ಕೊಟ್ಟಿಲ್ಲ, ನಮ್ಗೆ ಇಷ್ಟು ಬೇಕು, ಇಷ್ಟು ಬರಗಾಲಾಗಿದೆ, ಇಷ್ಟು ಮಳೆ ಬಿದ್ದಿಲ್ಲ ಅಂತ ಒಂದು ವರದಿ ಕೊಡ್ಬೇಕಂತ ಕೇಂದ್ರದಿಂದ ನೀವು ಬಂದಿದ್ಯಾ? NDF ಬಂದಿದ್ಯಾ? ಲಾಸ್ಟ್ 2022 ಬರ ಸರ್ಕಾರ ಬೀಳ್ಸೋದಕ್ಕೆ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬೀಳ್ತಾರೆ. ಯಾವಾಗಪ್ಪ ನಾನು ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀನೋ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅದನ್ನ ಬಿಟ್ರೆ ಕಾಡಿಕೊಳ ನಾವಲ್ಲ, ನಾವು ಪುಲ್ಲ ಕೊಡ. ಇದು ದೇಶದ ದೇಶಭಕ್ತರಿಂದ ಕೂಡಿರ್ತಕ್ಕಂಥ ಮಹಾನ್ ದೇಶಭಕ್ತಿ ಅಂದ್ರೆ ಯಾವುದು? ದೇಶವನ್ನ ಅನ್ಯಾಯ ಮಾಡದ ಇವತ್ತು ಕಾಂಗ್ರೆಸ್ ಮತ್ತೆ ತುಕಡೆ ತುಕಡೆ ದೇಶಭಕ್ತಿ ಅಂದ್ರೆ ಯಾವುದು? ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡದ, ಅರೆಸ್ಟ್ ಮಾಡಿದ್ದಾರೆ, ಸಂಬಂಧಪಟ್ಟಂತವ್ರನ್ನ ಜೈಲ್ಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳಲ್ಲ, ನಾನು ಅಲ್ಲಿ ನೀಟ್ ಪರೀಕ್ಷೆಯಲ್ಲಿ ಹೊಣೆಗಾರಿಕೆ ಏನ್ ಮಾಡಿದ್ರು? ಯಾರು ಒತ್ಕೋಬೇಕು? ಯಾರು ಹೊಣೆಗಾರಿಕೆ? ಇವತ್ತು ಸಾಮೂಹಿಕ ಹೊಣೆಗಾರಿಕೆ, ಅದು ಒಂದ್ಬರ್ದಲ್ಲ, ಇವತ್ತು ಬಿಡದಿಯಲ್ಲೇ ಇವತ್ತು ಹೋರಾಟ ಮಾಡ್ತಾವ್ರೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಕ್ಕೆ ನಿಮ್ಮ ಮುಖ್ಯಮಂತ್ರಿ ರಾಜೀನಾಮೆ ಡಿ ಕೆ ಶಿವಕುಮಾರ್ ಹೇಳಿ ರಾಜೀನಾಮೆ ಕೊಡ್ರಿ. ಮುಖ್ಯಮಂತ್ರಿ ಹೇಳಿ, ನೀವು ಹೋಗ್ತಾರಾಗಿ ಹೇಳಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ಬೇಕು. ಯಾರು ವ್ಯಾಪಾರ ಕೇಂದ್ರ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ನೀವು? ಮಾಡಿ ದಯವಿಟ್ಟು